ಅವ್ರು ನಮ್ಮ ಬಗ್ಗೆ ಏನು ಅನ್ಕೊತಾ ಇರ್ಬೋದು, ನಮ್ಮ ಬಗ್ಗೆ ಅವ್ರಿಗೆ ಏನು ಅಭಿಪ್ರಾಯ ಇದೆ, ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ, ಇದನ್ನು ತಿಳ್ಕೊಳ್ಳೋಕೆ ಒಂಥರ ಕುತೂಹಲ ಅಲ್ವಾ ಇರುತ್ತೆ. ಇವಾಗ ನೋಡಿ, ನಮಗೊಬ್ಬರು ಸ್ನೇಹಿತರು ಇರ್ತಾರೆ ಅಂತಂದರೆ, ಸಂಬಂಧಿಕರು ಇರ್ತಾರೆ ಅಂತಂದರೆ ಒಂಥರ ಆಸಕ್ತಿ ಅದರಲ್ಲಿ. ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು, ನಮ್ಮ ಬಗ್ಗೆ ಏನು ಮಾತಾಡ್ತಾ ಇರ್ಬೋದು, ಇದನ್ನು ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಇಂಥ ವಿಷಯಗಳನ್ನು ತಿಳ್ಕೊಳ್ದೇ ಇರೋದೇ ಒಳ್ಳೆಯದು. ಏಕೆಂದರೆ ಎಲ್ಲರಲ್ಲೂ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನೋಡಿ, ಇಂಥ ವಿಷಯಗಳು ಗೊತ್ತು ಇಲ್ಲದೆ ಇರೋದ್ರಿಂದನೇ ಇವತ್ತು ಸಂಬಂಧಗಳು ಇದ್ದಾವೆ. ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಅನ್ನೋದು ಗೊತ್ತಾಯಿತು ಅಂದರೆ ಸಂಬಂಧಗಳೇ ಇರೋದಿಲ್ಲ. ಮನುಷ್ಯ ಯಾರು ಸಹವಾಸನೂ ಮಾಡೋದಿಲ್ಲ, ಯಾಕಂದರೆ ಎಲ್ಲರಲ್ಲೂ ಒಂದು ನೆಗೆಟಿವ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಸಂಬಂಧಗಳೇ ಇರೋದಿಲ್ಲ. ಯಾರು ಸಹವಾಸನೂ ಬೇಡಪ್ಪ, ಯಾರು ಸರಿ ಇಲ್ಲ, ನಾವು ಒಂಟಿಯಾಗಿರೋಣ ಅಂತ ಹೇಳಿ ಮನುಷ್ಯ ರೋಬೋಟ್ ಥರ ಆಗಿಬಿಡ್ತಾನೆ. ಆಮೇಲೆ ಅಂದರೆ ನೋಡಿ, ನಾವೆಲ್ಲ ಸಂಘಜೀವಿ. ಒಬ್ಬರ ಹತ್ರ ಇದ್ದಾಗಲೇ ನಾವು ಸಂತೋಷದಿಂದ ಪ್ರೀತಿಯಿಂದ ಇರೋಕ್ಕೆ ಸಾಧ್ಯ. ಬಟ್ ಈ ಒಂದು ಸಂಬಂಧ ಬೇಕು ಅಂತಂದರೆ ಮನಸ್ಸಿನಲ್ಲಿರುವ ಕೆಲವೊಂದು ವಿಷಯಗಳು ರಹಸ್ಯವಾಗಿದ್ರೇ ಒಳ್ಳೆಯದು. ನಾವು ಅವುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ನಮ್ಮ ಮನಸ್ಸಲ್ಲಿ ಏನಿದೆ, ನಾವು ಹೇಗಿದ್ದೀವಿ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಏಕೆಂದರೆ ನೋಡಿ, ನಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ನಮ್ಮ ಒಂದು ಕನ್ನಡಿ ಇದ್ದಂಗೆ ಅವರು. ಇವಾಗ ನೋಡಿ, ಅವ್ರ ಬಗ್ಗೆ ನಮಗೆ ಒಳ್ಳೆ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ನಮ್ಮಲ್ಲಿ ಯೋಚನೆಗಳು ಇದ್ವು ಅಂತಂದರೆ ಅವರು ಏನೇ ಮಾತಾಡಲಿ, ಅವರು ಏನೇ ಮಾಡಲಿ ಎಲ್ಲ ನಮಗೆ ಪಾಸಿಟಿವ್ ಆಗೇ ಕಾಣ್ತವೆ. ಬಟ್ ಅವ್ರ ಬಗ್ಗೆ ನಮಗೆ ಏನಾದ್ರು ನೆಗೆಟಿವ್ ಆದ ಯೋಚನೆಗಳು ಇದ್ವು ಅಂದರೆ ಅವರು ಒಳ್ಳೆಯದನ್ನೇ ಮಾತಾಡಲಿ, ಅವೆಲ್ಲವೂ ನಮಗೆ ನೆಗೆಟಿವ್ ಆಗಿ ಕಾಣ್ತವೆ. ಸೊ ಹಾಗಾಗಿ ಫಸ್ಟು ನಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ, ಫಸ್ಟ್ ನಾವು ಅದನ್ನು ತಿಳ್ಕೋಬೇಕು. ಈ ಮತ್ತೊಬ್ಬರ ಬಗ್ಗೆ ಜಾಸ್ತಿ ಡೀಪಾಗಿ ತಿಳ್ಕೊಳ್ಳೋಕ್ಕೆ ಹೋಗ್ತೀವಲ್ವ, ಇದು ತುಂಬ ಅಂದರೆ ತುಂಬಾ ಡೇಂಜರ್. ಇದು ನಮ್ಮ ಪಾಡಿಗೆ ನಾವು ಇದ್ದುಬಿಡ್ಬೇಕಷ್ಟೇ. ಇದು ಒಂಥರ ನೆಮ್ಮದಿ. ನೋಡಿ, ಈ ಬೇರೆಯವ್ರ ಬಗ್ಗೆ ಅವ್ರು ಏನು ಮಾಡ್ತಾರೋ ಅದನ್ನೆಲ್ಲ ತಿಳ್ಕೊಳಕ್ಕೆ ಹೋಗೋದು, ಅವ್ರನ್ನ ಫಾಲೋ ಮಾಡೋದು, ಕೆಲವೊಂದನ್ನು ಟೆನ್ಷನ್ಗಳ್ನ ನಾವೇ ತಂದ್ಕೊತೀವಿ. ಯಾಕೆಂದರೆ ಒಬ್ಬರು ಬೆನ್ನ ಹಿಂದೆ ಓಡ್ತಾ ಇದ್ದೀವಿ, ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತಂದರೆ ಎಲ್ಲರಲ್ಲೂ ನೆಗೆಟಿವ್ ಆಗಿದ್ದು ಏನಾರು ಒಂದು ಇದ್ದೇ ಇರುತ್ತೆ ಅಲ್ವಾ. ಅವರಲ್ಲಿ ನೆಗೆಟಿವ್ ಆಗಿರೋದು ಇದೇ ನಮ್ಮ ಬಗ್ಗೆ ಅನ್ನೋದು ನಮಗೆ ಗೊತ್ತಾಯಿತು ಅಂದರೆ ಯಾರಿಗೆ ಬೇಜಾರು? ಅವರಿಗೆಲ್ಲ, ನಮಗೆ ಬೇಜಾರು. ಹಾಗಾಗಿ ಮತ್ತೊಬ್ಬರನ್ನ ನಾವು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು, ಮತ್ತೊಬ್ಬರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ನೋಡಿ, ನಮಗೆ ಒಬ್ಬರ ಹತ್ರ ನಾವು ಪ್ರೀತಿಯಿಂದ ಮಾತಾಡಬೇಕು ಅಂತ ಅನ್ನಿಸ್ತಾ ಪ್ರೀತಿಯಿಂದ ಮಾತಾಡ್ಬಿಡ್ಬೇಕಷ್ಟೇ. ಅಕಸ್ಮಾತ್ ಅವ್ರು ಮಾಡಿದ್ದು ಏನಾದ್ರು ತಪ್ಪಾಗಿ ನಮಗೆ ಕಾಣ್ತು ಅಂದರೆ ಬೈಬೇಕು ಅನ್ನಿಸ್ತಾ ಒಂದೆರಡು ಮಾತು ಬೈದು ಬಿಡಬೇಕು, ಬುದ್ಧಿವಾದ ಹೇಳಿಬಿಡ್ಬೇಕು, ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಅದನ್ನು ಇಲ್ಲ ಅವ್ರ ಬಗ್ಗೆ ನಾವು ಡೀಪಾಗಿ ತಿಳ್ಕೊತೀನಿ ಅಂತಂದರೆ ಸಮಯನೂ ವ್ಯರ್ಥ, ನಿಮ್ಮ ಒಂದು ಸ್ಟ್ರೆಂತು ವ್ಯರ್ಥ, ನೀವೇ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ಕೊತೀರಾ. ನೋಡಿ, ಇದು ಹೇಗಿದೆ ಅಂತಂದರೆ, ಇವಾಗ ನಿಮ್ಮ ಒಂದು ಕೈಯಲ್ಲಿ ಒಂದು 10 kg ಚೀಲ ಕೊಟ್ಟರು ಅಂದ್ಕೊಳ್ಳಿ, ಯಾರಾದರೂ ನೀವು ಎಷ್ಟೊತ್ತು ತಿಳ್ಕೊತೀರೋ ಅಷ್ಟು ನಿಮ್ಮ ಕೈಗೆ ಭಾರ ಅಲ್ವಾ. ಅದನ್ನು ಇಳಿಸಿದಾಗ ಮಾತ್ರ ನೀವು ಒಂಥರ ರಿಲೀಫ್ ಆಗ್ತೀರಾ. ಅದೇ ರೀತಿಯಲ್ಲಿ ನೋಡಿ, ಒಬ್ಬರ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅದು ನಿಮ್ಮ ಮನಸ್ಸಿಗೆ ತುಂಬ ಭಾರ. ಅದು ಅವ್ರ ಪಾಡಿಗೆ ಅವ್ರು ಬಿಟ್ಟು ನಿಮ್ಮ ಪಾಡಿಗೆ ನೀವು ಆರಾಮಾಗಿರ್ತೀರಾ ಅಂತಂದರೆ ಅವ್ರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದಿದು. ಅಂದರೆ ಅವರವರವಾದ ಒಂದು ಮನಸ್ಥಿತಿಯನ್ನು ಅವರವರು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಂಬಂಧಗಳು ಸರಿಯಾಗಿ ಇರ್ತವೆ. ಈಗ ವಿಷಯಕ್ಕೆ ಬಂದರೆ, ಒಬ್ಬರ ಮನಸ್ಸಲ್ಲಿರೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯನಾ? ನೋಡಿ, ಒಬ್ಬ ವ್ಯಕ್ತಿ ಯಾವ ಒಂದು ಪೊಸಿಷನಲ್ಲಿದ್ದಾನೆ ಅಂದರೆ ಆ ಒಂದು ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಹೇಗೆ? ಅವರ ಒಂದು ವರ್ತನೆಯಿಂದ. ದೇಹದಲ್ಲಿ ಕೆಲವೊಂದು ಭಾವಗಳು ನಮಗೆ ಕಾಣಿಸ್ತವೆ, ಅವುಗಳನ್ನು ನೋಡೋದ್ರ ಮುಖಾಂತರ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಆದರೆ ವ್ಯಕ್ತಿ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಯಾರು ಯೋಚನೆ ಮಾಡ್ತಾರಲ್ವ ಆ ವ್ಯಕ್ತಿಗೆ ಅಷ್ಟೇ ಗೊತ್ತಿರುತ್ತೆ. ಇದು ಒಂದು ಸೀಕ್ರೆಟ್, ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ನಮ್ಗೆ ಯಾವ್ದು ಆಗೋದಿಲ್ವೋ ಅದನ್ನು ನಾವು ಬಿಟ್ಬಿಡ್ಬೇಕು. ಆಯಿತು, ಇವಾಗ ನಾವು ಒಬ್ಬರ ಬಗ್ಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ನೋಡಿ, ನಾವು ಸಾಮಾನ್ಯವಾಗಿ ಸಡನ್ನಾಗಿ ಎಲ್ಲದನ್ನು ಮಾತಾಡೋಕ್ಕೆ ಮುಂದಾಗ್ತೀವಿ. ಯಾರಾದರೂ ಕೋಪದಿಂದ ಬೈತಾ ಇದ್ದಾರೆ ಅಂತಂದರೆ ನಾವು ಏನು ಅನ್ಕೊತೀವಿ, ನಮಗೆ ಬೈತಾ ಇದ್ದಾರೆ ಅಂತ ಹೇಳಿ ನಾವು ಸಡನ್ನಾಗಿ ಕೋಪ ಮಾಡಿಕೊಂಡು ಮತ್ತು ನಾವು ಅವರಿಗೆ ಬೈಯೋಕ್ಕೆ ಶುರು ಮಾಡ್ತೀವಿ. ನೋಡಿ, ಇದರಲ್ಲಿ ನಾವು 2 ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ ವ್ಯಕ್ತಿನ. ಒಬ್ಬ ವ್ಯಕ್ತಿ ಜೋರಾಗಿ ಬೈತಾ ಇದ್ದಾನೆ, ನಮ್ಮ ಬುದ್ಧಿ ಹೇಳುತ್ತೆ ಅವನು ಕೋಪದಲ್ಲಿದ್ದಾನೆ ಅಂತ ಹೇಳಿ. ನೋಡಿ, ನಮ್ಮ ಹೃದಯವಂತಿಕೆಯಿಂದ ಆ ವ್ಯಕ್ತಿಯನ್ನು ನೋಡಿದರೆ ಆಗ ನಾವು ಇನ್ನೊಂದು ದೃಷ್ಟಿಕೋನದಲ್ಲಿ ವ್ಯಕ್ತಿಯನ್ನು ನೋಡ್ತೀವಿ. ಅದು ಹೇಗೆ ಅಂದರೆ, ವ್ಯಕ್ತಿಗೆ ಯಾಕೆ ಕೋಪ ಬಂದಿದೆ, ಓ ಆ ವ್ಯಕ್ತಿ ಕೋಪದಲ್ಲಿದ್ದಾನೆ, ಹಾಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂದರೆ ಅವನ ಒಂದು ಮನಸ್ಥಿತಿ ಸರಿ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಎದುರುಗಡೆ ಇರೋ ವ್ಯಕ್ತಿ ಬೈತಾನೆ, ಎಷ್ಟು ಬೈದರೂ ಕೂಡ ನಾವು ಅದನ್ನು ಮೈಂಡಿಗೆ ತೊಗೊಳ್ಳೋದಿಲ್ಲ. ನಾವು ಯಾವಾಗ ಮೈಂಡಿಗೆ ತೊಗೊತೀವೋ ಆವಾಗ ನಾವು ಕೂಡ ಕೋಪಗೊಳ್ತೀವಿ. ಇವಾಗ ಒಬ್ಬರು ನೋಡಿ ಸುಮ್ಮನೆ ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ, ಏನೇ ಆ್ಯಕ್ಟಿವಿಟೀಸ್ ಇಲ್ಲ, ಆವಾಗ ಓ ಅವ್ರಿಗೇನೋ ಬೇಜಾರಾಗಿದೆ,
ಏನು ಬೇಜಾರಾಗಿದೆ ಅನ್ನೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಬೇಜಾರಾಗಿದೆ ಅವರಿಗೆ ಅಷ್ಟೇ. ಮತ್ತು ತುಂಬ ಖುಷಿಯಿಂದ ಇದ್ದರು ಅಂತಂದರೆ ಅವ್ರಿಗೆ ತುಂಬ ಹ್ಯಾಪಿಯಾಗಿದ್ದಾರೆ. ಯಾವುದೋ ಒಂದು ವಿಷಯ ಅವ್ರಿಗೆ ತುಂಬ ಖುಷಿ ಕೊಟ್ಟಿದೆ, ಆ ವಿಷಯ ಯಾವುದೋ ಅನ್ನೋದು ಗೊತ್ತಿಲ್ಲ ನಮಗೆ, ಒಟ್ಟಿನಲ್ಲಿ ಖುಷಿಯಾಗಿದ್ದಾರೆ. ಈ ರೀತಿಯಾದ ಕೆಲವೊಂದು ಮುಖದ ಹಾವಭಾವಗಳನ್ನು ನೋಡಿ ವ್ಯಕ್ತಿಯ ಪರಿಸ್ಥಿತಿಯನ್ನು ನಾವು ಕಂಡುಹಿಡಿಬೋದು ಅಷ್ಟೇ, ಅರ್ಥ ಮಾಡ್ಕೋಬೋದು ಅಷ್ಟೇ. ಆದರೆ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಮ್ಮದನ್ನು ನಾವು ನೋಡಿಕೊಂಡ್ರೆ ಸಾಕು ಅಷ್ಟೇ. ನೋಡಿ, ಕೆಲವೊಬ್ಬರು ಸ್ಪಿರಿಚುಯಾಲಿಟಿಯಲ್ಲಿ ತುಂಬ ಹೇಳ್ತಾರೆ, ನಮ್ಮ ಬುದ್ಧಿಶಕ್ತಿ ಅಷ್ಟು ಅನಂತ, ಎಲ್ಲವನ್ನು ತಿಳ್ಕೊಬೋದು, ಹಾಗೆ ಹಿಂಗೆ ಏನೇನೋ ಹೇಳ್ತಾರೆ. ನೋಡಿ, ಸುಮ್ಮನೆ ಯೋಚನೆ ಮಾಡಿ, ನಾವು ಬದುಕ್ತಾ ಇರೋ ಈ ಬ್ರಹ್ಮಾಂಡ ಇದೆಯಲ್ವಾ, ಈ ಭೂಮಿ ಇದೆಯಲ್ವಾ, ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ಗೊತ್ತಿಲ್ಲ ನಮಗೆ. ಬ್ರಹ್ಮಾಂಡ ತುಂಬ ದೂರದ ಮಾತಾಯಿತು. ನಮ್ಮ ಒಂದು ಒಳಗಡೆ ನಮ್ಮ ಒಂದು ಮನಸ್ಥಿತಿ, ನಮ್ಮ ಒಂದು ಆಲೋಚನೆಗಳು, ನಾವೇನು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹೀಗೆ ಯಾಕೆಂದರೆ ನೋಡಿ, ಕೆಲವೊಂದು ಲಿಮಿಟ್ ಇದ್ದಾವೆ ನಮ್ಮ ಒಂದು ಮೈಂಡಿಗೆ. ನಾವು ಅಷ್ಟನ್ನು ಮಾತ್ರ ತಿಳ್ಕೊಳ್ಳೋಕ್ಕೆ ಆಗುತ್ತೆ. ಇವೆಲ್ಲ ಕೇಳೋಕ್ಕೆ ಚೆನ್ನಾಗಿರ್ತವೆ. ಮನುಷ್ಯ ಅದವನು ದೇವ್ರ ಥರ, ಅವನ ಒಂದು ಬುದ್ಧಿಶಕ್ತಿ ಅನಂತ, ಅವನು ಎಲ್ಲವನ್ನು ನೋಡಬಲ್ಲ, ಎಲ್ಲವನ್ನು ಕೇಳಬಲ್ಲ, ಎಲ್ಲವನ್ನು ಗೆಲ್ಲಬಲ್ಲ. ನೋಡಿ, ಈ ಸೃಷ್ಟಿಯಲ್ಲಿ, ಭಗವಂತನ ಸೃಷ್ಟಿಯಲ್ಲಿ ತುಂಬ ಎಷ್ಟೋ ಕೋಟಿ ಜೀವರಾಶಿಗಳಿದ್ದಾವೆ. ಅದರಲ್ಲಿ ಮನುಷ್ಯ ಒಂದು ಸಣ್ಣ ಜೀವಿ ಅಷ್ಟೇ. ನೀವಿದ್ದೀವಲ್ಲ, ನಾವು ಕೂಡ ಒಂದು ಜೀವಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಅಲ್ಲ. ಹಾಗಾಗಿ ವ್ಯಕ್ತಿ ತನ್ನ ಬಗ್ಗೆ ತಾನು ಜಾಸ್ತಿ ಯೋಚನೆ ಮಾಡಬಾರ್ದು. ನಮ್ಮ ಜೀವನಕ್ಕೆ ನಮಗೆ ಎಷ್ಟು ಖುಷಿ ಕೊಡುತ್ತೋ, ನಮಗೆ ಯಾವ ವಿಷಯಗಳು ಖುಷಿ ಕೊಡ್ತಾವೋ ಅಷ್ಟರಲ್ಲೇ ಇರಬೇಕಷ್ಟೇ ನಾವು. ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು.